ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ. ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್ ಕಡೆಯಿಂದ ಎಲ್ಲರಿಗೂ ಸ್ವಾಗತ. ಇವತ್ತು NMMS ಎಕ್ಸಾಮ್ನ 10ನೇ ಟಾಪಿಕ್ ಕ್ಯೂಬ್ ಕಟಿಂಗ್ ಅಥವಾ ಘನಾಕೃತಿಯನ್ನು ಕತ್ತರಿಸುವ ಪ್ರಶ್ನೆಗಳನ್ನ ನೋಡೋಣ. ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ನೋಡಿ. ಓಕೆ, ಸೊ ಎಲ್ಲರಿಗೂ ರೂಬಿಕ್ಸ್ ಕ್ಯೂಬ್ ಗೊತ್ತೇ ಇದೆ. ಕ್ಯೂಬ್ ಅನ್ನ ಕನ್ನಡದಲ್ಲಿ ಘನ ಅಂತ ಕರೀತಾರೆ, ಸರಿಯಲ್ಲ? ನಾನು ವಿಡಿಯೋದಲ್ಲಿ ಕ್ಯೂಬ್ ಅಂತಾನೆ ರೆಫರ್ ಮಾಡ್ತೀನಿ, ಯಾಕಂದ್ರೆ ಎಲ್ಲಾರ್ಗೂ ಕ್ಯೂಬ್ ಗೊತ್ತೇ ಇರುತ್ತೆ, ಸರಿಯಲ್ಲ? ಸೊ ಕ್ಯೂಬ್ ಪ್ರಾಬ್ಲಮ್ಸ್ ಕೊಟ್ಟ ತಕ್ಷಣ ನಿಮ್ಗೆ ತಲೆಯಲ್ಲಿ ಏನ್ ಬರ್ಬೇಕು? ರೂಬಿಕ್ಸ್ ಕ್ಯೂಬೇ ಬರ್ಬೇಕು. ಯಾವ ತರ ರೂಬಿಕ್ಸ್ ಕ್ಯೂಬ್? 3x3 ಇರ್ಬೋದು, 4x4 ಇರ್ಬೋದು, 5x5 ಕೂಡ ಇರ್ಬೋದು, ಸರಿಯಲ್ಲ? ಸೊ ಇಲ್ಲಿ ನನ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು. ಏನಂತ? ಮ್ಯಾಮ್, ಇಲ್ಲಿ ಕಾಣಿಸೋದನ್ನ ಮಾತ್ರ ಲೆಕ್ಕ ಹಾಕ್ಬೇಕಾ, ಇಲ್ಲ ಕಾಣದೇ ಇರೋದನ್ನ ಕೂಡ ಲೆಕ್ಕ ಹಾಕ್ಬೇಕಾ ಅಂತ. ಸೊ ಇಲ್ಲಿ ಕಾಣದೇ ಇರೋ ಕ್ಯೂಬ್ ಗಳನ್ನ ಕೂಡ ಲೆಕ್ಕ ಹಾಕ್ಬೇಕು ನಾವು. ಇದು ಖಾಲಿ ಜಾಗದಲ್ಲಿ ಕುತ್ಕೊಂಡಿರೋದಕ್ ಸಾಧ್ಯ ಇಲ್ಲ, ಕರೆಕ್ಟ್ ಅಲ್ಲ? ಅದ್ರ ಕೆಳಗಡೆ ಯಾವ್ದಾದ್ರು ಒಂದು ಕ್ಯೂಬ್ ಇರ್ಬೇಕು, ಸರಿಯಲ್ಲ? ಸೊ ರೂಬಿಕ್ಸ್ ಕ್ಯೂಬ್ ಅಲ್ಲಿ ಒಟ್ಟು ಎಷ್ಟು ಚಿಕ್ಕ ಚಿಕ್ಕ ಕ್ಯೂಬ್ ಗಳಿರುತ್ತೆ? ಎಷ್ಟಿರುತ್ತೆ? 3 ಕ್ಯೂಬ್ 27 ಇರುತ್ತೆ, ಸರಿಯಲ್ಲ? 27 ಚಿಕ್ಕ ಚಿಕ್ಕ ಘನಗಳು, 27 ಸ್ಮಾಲ್ ಕ್ಯೂಬ್ಸ್ ಇರುತ್ತೆ. ನಾವ್ ಹೀಗ್ ಲೆಕ್ಕ ಹಾಕ್ಬಾರ್ದು. ಇದು 1 2 3 4 5 6 7 8 9, ಆಮೇಲೆ 10 11 12 13 14 15 16 17 18 19 20 21. ಇಲ್ಲಿ 21 ಮಾತ್ರ ಕಾಣಿಸ್ತಿದೆ, ಸರಿಯಲ್ಲ? ಬಟ್ ಅದರ ಹಿಂದೆ ಕೂಡ ಏನಿರುತ್ತೆ? ಕ್ಯೂಬ್ ಗಳಿರುತ್ತೆ. ಅದನ್ನ ಕೂಡ ಲೆಕ್ಕ ಹಾಕ್ಬೇಕು ನಾವು, ಸರಿಯಲ್ಲ? ಸೊ ಹೇಗ್ ಲೆಕ್ಕ ಹಾಕೋದು? ಇದು ಪೂರ್ತಿ 9 1 2 3 4 5 6 7 8 9, ಸರಿಯಲ್ಲ? ಈ ಲೇಯರ್ ಅಲ್ಲೂ ಕೂಡ 9 ಇರುತ್ತೆ, ಈ ಲೇಯರ್ ಅಲ್ಲೂ ಕೂಡ 9 ಇರುತ್ತೆ, ಇದರಲ್ಲೂ 9 ಇರುತ್ತೆ. ಸೊ 9 ಕ್ಯೂಬ್, ಸಾರಿ 3 ಕ್ಯೂಬ್ ಅಲ್ಲ, 3 ಕ್ಯೂಬ್. 9 ಎಷ್ಟು ಸತಿ ಇರುತ್ತೆ? 9 3 ಟೈಮ್ಸ್ ಇರುತ್ತೆ. 9 ಇಂಟು 3 27. ಅಥವಾ ನಾವು ಕ್ಯೂಬ್ ಅನ್ನ 3 ಕ್ಯೂಬ್ ಅಂತ ತಗೊಂಡ್ರೆ 3 ಕ್ಯೂಬ್ ಕೂಡ 27. 3 ಕ್ಯೂಬ್ ಹೇಗಾಗುತ್ತೆ? ಇದು 3, ಇದು 3, 3 ಸ್ಕ್ವೇರ್ ಅಲ್ಲ? 3 ಸ್ಕ್ವೇರ್ ಎಷ್ಟು? 9 ಇಂಟು 3 ಮಾಡಿದ್ರೆ 3 ಕ್ಯೂಬ್ ಆಗುತ್ತೆ, ಸರಿಯಲ್ಲ? ಸೊ 3 ಕ್ಯೂಬ್ 27. 4 ಇಂಟು 4 ಇಂಟು 4 4 4 ಕ್ಯೂಬ್ ಅಲ್ಲಿ ಏನಾಗುತ್ತೆ? 4 ಕ್ಯೂಬ್ ಇರುತ್ತೆ. ಎಷ್ಟಿರುತ್ತೆ? 64 ಕ್ಯೂಬ್ ಗಳಿರುತ್ತೆ. 5 ಇದ್ರೆ ಏನಾಗುತ್ತೆ? 5 ಕ್ಯೂಬ್ ಆಗುತ್ತೆ. ಎಷ್ಟಾಗುತ್ತೆ ಅದು? 125. 2 ಕ್ಯೂಬ್ ಏನಾಗುತ್ತೆ? 8 ಇರುತ್ತೆ, ಸರಿಯಲ್ಲ? 6 ಕ್ಯೂಬ್ ಕೊಟ್ರು ಮಾಡ್ಬೋದು. 6 ಅಲ್ಲಿ ಏನಿರುತ್ತೆ? 260. ಸೊ ಕ್ಯೂಬ್ ನಂಬರ್ಸ್ ನ ನೆನ್ಪಿಟ್ಕೊಂಡ್ರೆ ಟೋಟಲ್ ಒಟ್ಟು ಘನಗಳ ಸಂಖ್ಯೆ ಈಸಿಯಾಗಿ ಬರುತ್ತೆ, ಸರಿಯಲ್ಲ? ಸೊ ಈ ತರ ಪ್ರಶ್ನೆಗಳು ತುಂಬಾ ಈಸಿ ಇದೆ. ಏನಂದ್ರೆ ಇಮ್ಯಾಜಿನ್ ಮಾಡ್ಕೋಬೇಕು ನೀವು ಕ್ಯೂಬ್ ನ ತಲೆಯಲ್ಲಿ. ಹಾಗೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ಪ್ರಶ್ನೆಗಳು ತುಂಬಾ ಈಸಿ ಆಗುತ್ತೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಇನ್ ದ ಗಿವನ್ ಫಿಗರ್ ಅ ಕಂಪ್ಲೀಟ್ ಬಿಗ್ ಕ್ಯೂಬ್ ಇಸ್ ಕಟ್ ಇಂಟು ಸ್ಮಾಲ್ ಕ್ಯೂಬ್ ಪೀಸಸ್. ಚಿಕ್ಕ ಚಿಕ್ಕ ಕ್ಯೂಬ್ ಗಳನ್ನಾಗಿ ಕಟ್ ಮಾಡಿದ್ದಾರೆ ಒಂದು ದೊಡ್ಡ ಕ್ಯೂಬ್ ಅನ್ನ. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ದೇರ್ ಇನ್ ದ ಅಬವ್ ಫಿಗರ್? ಒಟ್ಟು ಎಷ್ಟು ಚಿಕ್ಕ ಚಿಕ್ಕ ಘನಗಳಿದೆ? ಟೋಟಲ್ ಎಷ್ಟಿದೆ? ಈಗ ತಾನೇ ಲೆಕ್ಕ ಹಾಕಿದ್ವಿ. 3 ಕ್ಯೂಬ್ ಅಲ್ಲ? ಎಷ್ಟದು? 27. ತುಂಬಾ ಈಸಿ ಆದ ಪ್ರಶ್ನೆ. ನೆಕ್ಸ್ಟ್ ಕ್ವೆಶ್ಚನ್ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಅ ಕಂಪ್ಲೀಟ್ ಬಿಗ್ ಕ್ಯೂಬ್ ಇಸ್ ಕಟ್ ಇಂಟು ಸ್ಮಾಲ್ ಕ್ಯೂಬ್ ಪೀಸಸ್ ಅಂಡ್ ಸಮ್ ಆಫ್ ದ ಸ್ಮಾಲ್ ಕ್ಯೂಬ್ಸ್ ಆರ್ ರಿಮೂವ್ಡ್. ಕೆಲವು ಚಿಕ್ಕ ಚಿಕ್ಕ ಘನಗಳನ್ನ, ಕ್ಯೂಬ್ ಗಳನ್ನ ತೆಗೆಯಲಾಗಿದೆ. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ರಿಮೈನಿಂಗ್? ಎಷ್ಟು ಚಿಕ್ಕ ಕ್ಯೂಬ್ಗಳು ಮಿಕ್ಕಿವೆ? ಸೊ ಇಲ್ಲಿ ಎಷ್ಟು ತೆಗ್ದಿದ್ದಾರೆ? ಇಲ್ಲಿ ಒಂದ್ ತೆಗ್ದಿದ್ದಾರೆ, ಇಲ್ಲೊಂದ್ ತೆಗ್ದಿದ್ದಾರೆ, ಇಲ್ಲೊಂದ್ ತೆಗ್ದಿದ್ದಾರೆ, ಅದ್ರ ಮೇಲೆ ಇಲ್ಲೊಂದು, 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 ಒಟ್ಟು 6 ಕ್ಯೂಬ್ ಗಳನ್ನ ತೆಗ್ದಿದ್ದಾರೆ, ಕರೆಕ್ಟ್ ಅಲ್ಲ? ಒಟ್ಟೆಷ್ಟಿತ್ತು? 27 ಕ್ಯೂಬ್ ಗಳಿತ್ತು, ಅದರಲ್ಲಿ 6 ತೆಗ್ದಿದ್ದಾರೆ. ಏನ್ ಕೇಳಿದ್ದಾರೆ? ಎಷ್ಟು ಮಿಕ್ಕಿದೆ? ಹೌ ಮೆನಿ ಕ್ಯೂಬ್ಸ್ ಆರ್ ರಿಮೈನಿಂಗ್? ಇಲ್ಲಿ ಎಷ್ಟು ಮಿಕ್ಕಿದೆ ಅಂತ ಕೇಳಿದ್ದಾರೆ. ಎಷ್ಟು ಮಿಕ್ಕಿರುತ್ತೆ? 21 ಕ್ಯೂಬ್ಗಳು ಮಿಕ್ಕಿರುತ್ತೆ, ಸರಿಯಲ್ಲ? ಆನ್ಸರ್ ಏನಾಗುತ್ತೆ? 21
ಇಷ್ಟೊಂದು ನಮ್ಮ ಆನ್ಸರ್ ಆಗುತ್ತೆ. ಸೊ ಕ್ವೆಶನ್ ನ ಸರಿಯಾಗಿ ಓದ್ಬೇಕು. ಮಿಕ್ಕಿರೋದನ್ನ ಕೇಳಿದಾರಾ ಇಲ್ಲ ತೆಗ್ದಿರೋದನ್ನ ಕೇಳಿದಾರಾ, ಏನ್ ಕೇಳಿದಾರೆ ಅಂತ ಸರಿಯಾಗಿ ಓದ್ಬೇಕು. ಓಕೆ, ಈ ಪ್ರಶ್ನೆಯಲ್ಲಿ ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ರಿಮೈನಿಂಗ್ ಆಫ್ಟರ್ ದ ರಿಮೂವಲ್. ಇಲ್ಲೂ ಕೂಡ ಕ್ಯೂಬ್ ಗಳನ್ನ ತೆಗ್ದಿದ್ದಾರೆ. ತೆಗ್ದಾದ್ಮೇಲೆ ಎಷ್ಟು ಮಿಕ್ಕಿದೆ ಅಂತ ಕೇಳಿದ್ದಾರೆ. ಎಷ್ಟು ತೆಗ್ದಿದ್ದಾರೆ ಇಲ್ಲಿ? ಇಲ್ಲಿ ಇದ್ರ ಮೇಲೆ ಎಷ್ಟು ತೆಗ್ದಿದ್ದಾರೆ? 3 ತೆಗ್ದಿದ್ದಾರೆ, ಸರಿ ಅಲ್ಲ? 3. ಇದ್ರ ಮೇಲೆ ಎಷ್ಟು ತೆಗ್ದಿದ್ದಾರೆ? 3 + 3 6 ತೆಗ್ದಿದ್ದಾರೆ, ಸರಿ ಅಲ್ಲ? ಒಟ್ಟು ಎಷ್ಟು ತೆಗ್ದಿದ್ದಾರೆ? 9. ಎಷ್ಟ್ರಲ್ಲಿ 9 ತೆಗ್ದಿದ್ದಾರೆ? 27ರಲ್ಲಿ 9 ತೆಗ್ದಿದ್ದಾರೆ, ಸರಿ ಅಲ್ಲ? ಸೊ ಎಷ್ಟಾಗುತ್ತೆ? 18. ಇದ್ರಲ್ಲಿ ಎಷ್ಟು ಮಿಕ್ಕಿರ್ಬೇಕು? 18 ಕ್ಯೂಬ್ಗಳು ಮಿಕ್ಕಿರ್ಬೇಕು. ಆನ್ಸರ್ ಏನಾಗುತ್ತೆ? ಬಿ, 18. ನೆಕ್ಸ್ಟ್ ಪ್ರಶ್ನೆ, ಎಷ್ಟು ಕ್ಯೂಬ್ಗಳು, ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ಕಟ್ ಅಂಡ್ ರಿಮೂವ್ಡ್ ಫ್ರಮ್ ದ ಫಿಗರ್ ಗಿವನ್ ಇನ್ ಕ್ವೆಶ್ಚನ್ ನಂಬರ್ 3. ಸೊ ಇದೇ ಫಿಗರ್ ಅಲ್ಲಿ ಎಷ್ಟು ಕ್ಯೂಬ್ಗಳನ್ನ ಕಟ್ ಮಾಡಿ ತೆಗ್ದಿದ್ದಾರೆ. ಸೊ ಎಷ್ಟು ತೆಗ್ದ್ರು? 9 ತೆಗ್ದಿದ್ರು ಅದೇ ಪ್ರಶ್ನೆಯಲ್ಲಿ, ಸರಿ ಅಲ್ಲ? ಸೊ ಎಷ್ಟು ತೆಗ್ದಿದ್ದಾರೆ ಇಲ್ಲಿ? 9 ತೆಗ್ದಿದ್ದಾರೆ. 18 ಮಿಕ್ಕಿತ್ತು, 9 ತೆಗ್ದಾಗ 27, ಸರಿ ಅಲ್ಲ? ಸೊ ಅದೇ ಪ್ರಶ್ನೆ, ತುಂಬಾ ಈಸಿ. ಇಲ್ಲಿ ನೋಡಿ, ಇಲ್ಲಿ ಹೌ ಮೆನಿ ಸ್ಮಾಲ್ ಕ್ಯೂಬ್ ಶುಡ್ ಬಿ ಆಡೆಡ್. ಈಗ 9 ತೆಗ್ದಿದ್ರೆ ಅದನ್ನ ಪೂರ್ತಿಗೊಳಿಸಕ್ಕೆ ಎಷ್ಟು ಸೇರಿಸ್ಬೇಕು? ಅಷ್ಟೇ ಸೇರಿಸ್ಬೇಕು, ಸರಿ ಅಲ್ಲ? 9 ತೆಗ್ದಿದ್ವಿ, 9 ಹಾಕಿದ್ರೆ ಮತ್ತೆ ಅದು 27 ಆಗುತ್ತೆ. ಸೊ 9 ಹಾಕ್ಬೇಕು. ಅದೇ ಪ್ರಶ್ನೆನ ಬೇರೆ ತರ ಕೇಳಿದ್ದಾರೆ. ಹೇಗ್ ಕೇಳಿದ್ರು? ಇದು ಕಂಪ್ಲೀಟ್, LET, ಪೂರ್ತಿಗೊಳಿಸ್ಬೇಕು ಕ್ಯೂಬ್ ಅನ್ನ. ಸೊ 9 ಹಾಕ್ಬೇಕು. ಸೊ ನೆಕ್ಸ್ಟ್ ಪ್ರಶ್ನೆನ ನೋಡಿದ್ರೆ, in the figure given in question number 3, a complete big cube is cut into small cube pieces, each one measuring 1 cubic units. Find the area of the laminate sheet required to cover the given figure. So ಇಲ್ಲಿ ಸ್ವಲ್ಪ ಬೇರೆ ತರ ಪ್ರಶ್ನೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ? ಈ ಪೂರ್ತಿ ಚಿತ್ರಾನ ಪೇಪರ್ ಇಂದ ಮುಚ್ಚಬೇಕು. ಆ ಪೇಪರ್ ಇಂದ ಮುಚ್ಚಕ್ಕೆ ಎಷ್ಟು ಶೀಟ್ ಬೇಕಾಗುತ್ತೆ? ಸ್ಕ್ವೇರ್ ಯೂನಿಟ್ಸ್ ಎಷ್ಟು? ಏರಿಯಾ ಅಂದ್ರೆ ಏನು? ಏರಿಯಾ ಅಂದ್ರೆ ವಿಸ್ತೀರ್ಣ, ಸರಿ ಅಲ್ಲ? ಆ ಪೇಪರ್ ನ ವಿಸ್ತೀರ್ಣ ಎಷ್ಟಿರ್ಬೇಕು, ಏರಿಯಾ ಎಷ್ಟಿರ್ಬೇಕು ಅಂತ ಪ್ರಶ್ನೆ ಕೇಳಿದಾರೆ ಇಲ್ಲಿ. ವಿಸ್ತೀರ್ಣ, ಸರಿ ಅಲ್ಲ? ಸೊ ಲೆಕ್ಕ ಹಾಕೋಣ ನೋಡಿ. ಈ ಕಡೆ ಈ ಸೈಡಿಗೆ ಇದು 1 ಸೆಂಟಿಮೀಟರ್ ಕ್ಯೂಬ್, ಸರಿ ಅಲ್ಲ? 1 ಸೆಂಟಿಮೀಟರ್ ಕ್ಯೂಬ್ ಆದ್ರೆ ಇದೆಷ್ಟು ಬೇಕು ನನ್ಗೆ? 1 ಸ್ಕ್ವೇರ್ ಸೆಂಟಿಮೀಟರ್, 1 ಸ್ಕ್ವೇರ್ ಯೂನಿಟ್ ಬೇಕಾಗುತ್ತೆ, ಸರಿ ಅಲ್ಲ? ಸೊ ಎಲ್ಲ ಕ್ಯೂಬ್ಗಳ ಸರ್ಫೇಸ್ ಏರಿಯಾನ ಲೆಕ್ಕ ಹಾಕಿದ್ರೆ ನಂಗೆ ಟೋಟಲ್ ಏರಿಯಾ ಬರುತ್ತೆ, ಸರಿ ಅಲ್ಲ? ಇದು 1 2 3 4 5 6. ಈ ಕಡೆ 6 ಸ್ಕ್ವೇರ್ ಯೂನಿಟ್ಸ್ ಬೇಕಾಗುತ್ತೆ. ಅದೇ ಈ ಕಡೆ ಕೂಡ ಇದೇ ತರ ಇನ್ನೊಂದು ಆಪೋಸಿಟ್ ಸೈಡು ಇದೆಯಾ, ಅದಕ್ಕೂ ಕೂಡ 6 ಯೂನಿಟ್ಸ್ ಬೇಕಾಗುತ್ತೆ, ಸರಿ ಅಲ್ಲ? ಸೊ 6 + 6 ಈ ಸೈಡ್ ಆಯ್ತು, ಸರಿ ಅಲ್ಲ? ಆಮೇಲೆ ಹಿಂದಿನ ಸೈಡು ಎಲ್ಲ 9 ಇದೆಯಾ? ಹಿಂದಿನ ಸೈಡು ಹಿಂದೆ, ಸೊ ಎಲ್ಲ 9 ಇದೆ, ಸರಿ ಅಲ್ಲ? +9 ಆಗುತ್ತೆ. ಆಮೇಲೆ ಕೆಳಗಡೆ ಕೂಡ 9 ಇದೆಯಾ? ಸೊ 9 ಬೇಕು. ಸೊ ಸೈಡ್ ಕೆಳಗಡೆ ಹಿಂದೆ ಆಯ್ತು. ಈಗ ಇದು 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 ಅಷ್ಟೇ ಮಿಕ್ಕಿದೆ, ಸರಿ ಅಲ್ಲ? ಸೊ ಒಟ್ಟು ಎಷ್ಟಾಗುತ್ತೆ? 3 6 9 12 15 18. ಸೊ +18. ಹೇಗ್ ಲೆಕ್ಕ ಹಾಕೋದಂತ ಗೊತ್ತಾಯ್ತು ಅನ್ಕೊಂತೀನಿ. ಸೊ ಒಟ್ಟು ಎಷ್ಟಾಯ್ತು? 12 + 18 + 18 ಎಷ್ಟು? 30 46 46 + 2 48. ಟೋಟಲ್ 48 ಸ್ಕ್ವೇರ್ ಯೂನಿಟ್, 48 ಚದರಮಾನಗಳು ಬೇಕಾಗುತ್ತೆ ಈ ಪೂರ್ತಿ ಕ್ಯೂಬ್ ಅನ್ನ ಪೇಪರ್ ಇಂದ ಕವರ್ ಮಾಡಕ್ಕೆ. ಅಂದ್ರೆ ಪೇಪರ್ ವೇಸ್ಟ್ ಆಗೋದೆಲ್ಲ ಕನ್ಸಿಡರ್ ಮಾಡಬಾರ್ದು. ಪೇಪರ್ ವೇಸ್ಟ್ ಕೂಡ ಆಗ್ಬೋದು, ಬಟ್ ಪೇಪರ್ ವೇಸ್ಟ್ ಆಗದೆ ಕವರ್ ಮಾಡಿದ್ರೆ ಅಷ್ಟು ಬೇಕಾಗುತ್ತೆ ನಮ್ಗೆ. ಬಟ್ ರಿಯಲ್ ಲೈಫ್ ಅಲ್ಲಿ ಹಾಗಿರಲ್ಲ ಅಲ್ಲ, ಸ್ವಲ್ಪ ಪೇಪರ್ ವೇಸ್ಟ್ ಆಗುತ್ತೆ ನಾವು ಅಂಟಿಸ್ಬೇಕಂದ್ರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ನೋಡಿ, ಇನ್ ದ ಗಿವನ್ ಫಿಗರ್ ಅ ಕಂಪ್ಲೀಟ್ ಕ್ಯೂಬ್ ಇಸ್ ಕಟ್ ಇಂಟು ಸ್ಮಾಲ್ ಕ್ಯೂಬ್ ಪೀಸಸ್
ಅಂಡ್ ಸಮ್ ಆಫ್ ದ ಸ್ಮಾಲ್ ಕ್ಯೂಬ್ ಪೀಸಸ್ ಆರ್ ರಿಮೂವ್ಡ್. ಕೆಲವು ಚಿಕ್ಕ ಘನಗಳನ್ನ ತೆಗೆಯಲಾಗಿದೆ. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ರಿಮೈನಿಂಗ್? ಎಷ್ಟು ಮಿಕ್ಕಿದೆ ತೆಗೆದ ನಂತರ, ಅದು ಪ್ರಶ್ನೆ. ಸರಿಯಲ್ಲ? ಸೊ ಮಿಕ್ಕಿರೋದನ್ನ ಎಣಿಸ್ಬೇಕು ನಾವು. ಇಲ್ಲಿ ನೋಡಿ, ಇದ್ರ ಮೇಲೆ ಎಷ್ಟು ಹೋಗಿದೆ? 4 ಹೋಗಿದೆ. ಸರಿಯಲ್ಲ? ಇದ್ರ ಮೇಲೆ ಎಷ್ಟು ಹೋಗಿದೆ? 8 ಹೋಗಿದೆ. ಮತ್ತೆ ಇದ್ರ ಮೇಲೆ ಎಷ್ಟು ತೆಗ್ದಿದ್ದಾರೆ? 4 4 4. ಕರೆಕ್ಟ್ ಅಲ್ಲ? 12 ತೆಗ್ದಿದ್ದಾರೆ. ಒಟ್ಟು ಎಷ್ಟು ತೆಗ್ದಿದ್ದಾರೆ ಇಲ್ಲಿ? 24 ತೆಗ್ದಿದ್ದಾರೆ. ಸರಿಯಲ್ಲ? ಒಟ್ಟು 4 × 4 × 4, ಅದು ಒಟ್ಟು ಇರುವ ಚಿಕ್ಕ ಘನಗಳು, ಸ್ಮಾಲ್ ಕ್ಯೂಬ್ಸ್. ಸೊ 4 ಕ್ಯೂಬ್ ಎಷ್ಟು? 64. 64 ಅಲ್ಲಿ 24 ತೆಗ್ದಿದ್ದಾರೆ. ಎಷ್ಟು ಮಿಕ್ಕಿರುತ್ತೆ? 40 ಮಿಕ್ಕಿರ್ಬೇಕು. ಸೊ ರಿಮೈನಿಂಗ್ ಆಫ್ಟರ್ ದ ರಿಮೂವಲ್ 40 ಮಿಕ್ಕಿದೆ ಇದರಲ್ಲಿ. ಸೊ ಆನ್ಸರ್ ಏನಾಗುತ್ತೆ ಇದಕ್ಕೆ? 40 ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಎಷ್ಟು, ಇದೇ ಪ್ರಶ್ನೆ 7ರಲ್ಲಿ ಎಷ್ಟು ಕ್ಯೂಬ್ ಗಳನ್ನ ತೆಗ್ದಿದ್ದಾರೆ? ನಮ್ಗೆ ಆಲ್ರೆಡಿ ಗೊತ್ತು. ಎಷ್ಟು ತೆಗ್ದಿದ್ದಾರೆ? 24 ತೆಗ್ದಿದ್ದಾರೆ. ಸರಿಯಲ್ಲ? 8ನೇ ಪ್ರಶ್ನೆಗೆ ಉತ್ತರ 24. ಅದೇ ಪ್ರಶ್ನೆ ಆನ್ಸರ್ 24. ಎಷ್ಟು ತೆಗ್ದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಓಕೆ, ಎಷ್ಟು ಆಡ್ ಮಾಡ್ಬೇಕು ಇದನ್ನ ಕಂಪ್ಲೀಟ್ ಮಾಡಕ್ಕೆ? ಎಷ್ಟು ತೆಗ್ದಿದಾರೋ ಅಷ್ಟನ್ನೇ ಮತ್ತೆ ಸೇರಿಸ್ಬೇಕು, ಅದು ಕಂಪ್ಲೀಟ್ ಆಗಕ್ಕೆ. ಎಷ್ಟು ತೆಗ್ದಿದ್ರು? 24 ತೆಗ್ದಿದ್ರು. 24 ಕೂಡಿಸ್ಬೇಕು, ಅದು ಪೂರ್ತಿ ಆಗಕ್ಕೆ. ಸರಿಯಲ್ಲ? ಸೊ ಅದೇ ಪ್ರಶ್ನೆನ ಬೇರೆ ಬೇರೆ ತರ ಕೊಡ್ಬೋದು. ಒಂದ್ ನಿಮಿಷ ತೆಗ್ದ್ಬಿಡೋಣ. ಓಕೆ, ಮತ್ತೊಂದು ಪ್ರಶ್ನೆ ನೋಡಿ. In the given figure, a complete cube is cut into small cube pieces and some of the small cubes are removed. How many small cubes are remaining after the removal as shown in the figure? ಇಲ್ಲೂ ಕೂಡ ಏನ್ ಕೇಳಿದ್ದಾರೆ? ಕ್ಯೂಬ್ಸ್ ನ ತೆಗೆದ್ಮೇಲೆ ಎಷ್ಟು ಮಿಕ್ಕಿದೆ ಅಂತ ಕೇಳಿದ್ದಾರೆ. ಸೊ ಇದೇನಿದು? 5 × 5 × 5. ಸರಿಯಲ್ಲ? ಸೊ 5 ಕ್ಯೂಬ್ ಎಷ್ಟು? 125. ಇಲ್ಲಿ ಒಟ್ಟು 125 ಇದೆ. ಎಷ್ಟು ತೆಗ್ದಿದ್ದಾರೆ? ಈ ಲೇಯರ್ ಅಲ್ಲಿ 5 ತೆಗ್ದಿದ್ದಾರೆ. ಈ ಲೇಯರ್ ಅಲ್ಲಿ, ಇದ್ರ ಹಿಂದಿನ ಲೇಯರ್ ಅಲ್ಲಿ 5 ತೆಗ್ದಿದ್ದಾರೆ. ಈ ಮಧ್ಯದ ಲೇಯರ್ ಅಲ್ಲಿ 10 ತೆಗ್ದಿದ್ದಾರೆ. ಸರಿಯಲ್ಲ? ಇದೊಂದು, ಅದ್ರ ಮೇಲೆ ಒಂದು 10 ತೆಗ್ದಿದ್ದಾರೆ. ಒಟ್ಟು ಎಷ್ಟು ತೆಗ್ದಿದ್ದಾರೆ? 20 ತೆಗ್ದಿದ್ದಾರೆ. ಸೊ 20 ತೆಗೆದ್ರೆ ಎಷ್ಟು ಮಿಕ್ಕಿರುತ್ತೆ? 105 ಮಿಕ್ಕಿರ್ಬೇಕು. ಸರಿಯಲ್ಲ? ಸೊ ಆನ್ಸರ್ ಏನಾಗುತ್ತೆ? ಆಪ್ಷನ್ ಬಿ, 105. ತುಂಬಾ ಈಸಿ ಇದೆ ಕ್ಯೂಬ್ ಕಟ್ಟಿಂಗ್. ಹಾ, ಎಷ್ಟು ತೆಗ್ದಿದ್ರು? ಅದೇ ಪ್ರಶ್ನೆಯಲ್ಲಿ ಎಷ್ಟು ತೆಗ್ದಿದ್ರು? 20 ತೆಗ್ದಿದ್ರು. ಈಸಿನಾ? ಓಕೆ, ಈ ಚಿತ್ರದಲ್ಲಿ ಎಷ್ಟು ಕ್ಯೂಬ್ ಗಳಿದೆ ಅಂತ ಲೆಕ್ಕ ಹಾಕ್ಬೇಕು. ಎಷ್ಟು ಘನಗಳಿದೆ ಅಂತ ಲೆಕ್ಕ ಹಾಕ್ಬೇಕು. ಸೊ ಇದು ನೋಡಿದ್ ಮಾತ್ರ ಲೆಕ್ಕ ಹಾಕ್ಬೇಕಾ? ಇಲ್ಲ. ಇಲ್ಲಿ ನೋಡಿ, ಇದು 1 2 3 4 5 6 7 8 9 10. 10 ಮಾತ್ರ ಕಾಣಿಸಿದೆ. I can see only 10 cubes. Correct, no? But if you look at this cube can't stand in the air. ಗಾಳಿಯಲ್ಲಿ ನಿಂತ್ಕೊಳಕ್ ಆಗಲ್ವಲ್ಲ ಕ್ಯೂಬ್, ಅದ್ರ ಕೆಳಗಡೆ ಏನಾದ್ರೂ ಇರ್ಬೇಕಲ್ಲ. ಸೊ ಕಾಣದೇ ಇರೋದನ್ನ ಕೂಡ ಲೆಕ್ಕ ಹಾಕ್ಬೇಕು ನಾವಿಲ್ಲಿ. ಯಾಕಂದ್ರೆ ಆ ಕ್ಯೂಬ್ ಗಾಳಿಯಲ್ಲಿ ನಿಲ್ಲಕ್ ಆಗಲ್ಲ. ಇಟ್ ಕಾಂಟ್ ಸ್ಟೇ ಇನ್ ದ ಏರ್. ದೇರ್ ಶುಡ್ ಬಿ ಅ ಸಪೋರ್ಟ್ ಡೌನ್. ಕರೆಕ್ಟ್, ನೋ? ಸೊ ಹಾಗೆ ಲೆಕ್ಕ ಹಾಕಿದ್ರೆ ಎಷ್ಟಿರುತ್ತೆ? ಇಲ್ಲಿ ನೋಡಿ, ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ 1. ಇಲ್ಲಿ ಇದು 2, ಅದ್ರ ಕೆಳಗಡೆ ಇದೇ ತರ ಇನ್ನೊಂದಿರುತ್ತೆ. ಸರಿಯಲ್ಲ? ಸೊ ಇಲ್ಲಿ ಎಷ್ಟಿರುತ್ತೆ? 2 + 1. ಸರಿನಾ? ಇಲ್ಲಿ ಅದ್ರ ಕೆಳಗಡೆ ಇನ್ನು 3, ಇದೇ ತರ ಇನ್ನು 3 ಇರುತ್ತೆ. ಸರಿಯಲ್ಲ? ಸೊ 3 + 2 + 1. ಇಲ್ಲಿ 4 ಇದೇ ತರ ಅದ್ರ ಕೆಳಗಡೆನೂ ಇರ್ಬೇಕು. ಸೊ 4 + 3 + 2 + 1. ನೀವು ಒಂದ್ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದ್ರ ಕೆಳಗಡೆ ಏನೆಲ್ಲ ಬರುತ್ತೆ. ಅದಕ್ ಸಪೋರ್ಟ್ ಇರ್ಬೇಕಾದ್ರೆ, ಅದು ಗಾಳಿಯಲ್ಲಿ ನಿಲ್ಲಕ್ ಆಗದೆ ಇರ್ಬೇಕಾದ್ರೆ ಅಂತ. ಸೊ ಒಟ್ಟು ಎಷ್ಟಾಗುತ್ತೆ? ಇದು
10, ಇದು 6, ಇದು 3, ಇದು 1. ಒಟ್ಟು ಎಷ್ಟಾಯ್ತು? 20. ಸೊ ಎಷ್ಟಿದೆ ಇದರಲ್ಲಿ? 20 ಇದೆ. ನೆಕ್ಸ್ಟ್ ಪ್ರಶ್ನೆ, ಫೈಂಡ್ ದ ನಂಬರ್ ಆಫ್ ಸ್ಮಾಲ್ ಕ್ಯೂಬ್ಸ್ ಹ್ಯಾವಿಂಗ್ ಎಡ್ಜ್ ಲೆಂತ್ ಆಫ್ 2 cm ಮೇಡ್ ಬೈ ಕಟಿಂಗ್ ಅ ಸಾಲಿಡ್ ಕ್ಯೂಬ್ ಆಫ್ ಎಡ್ಜ್ 8 cm. ಈಗ ಏನ್ ಕೇಳಿದಾರೆ? 8 ಸೆಂಟಿಮೀಟರ್ ನ ಕ್ಯೂಬ್ ಇದೆ, ಹೀಗ್ ಬರ್ಕೊಳ್ಳೋಣ. ಇದು 8 ಸೆಂಟಿಮೀಟರ್ ಆದ್ರೆ ನಾವು ಎಷ್ಟು ಕ್ಯೂಬ್ ಗಳನ್ನ ಕಟ್ ಮಾಡ್ಬೇಕು? 2 ಸೆಂಟಿಮೀಟರ್ ಕ್ಯೂಬ್ ಗಳನ್ನ ಕಟ್ ಮಾಡ್ಬೇಕು. ಸೊ 2 ಸೆಂಟಿಮೀಟರ್ ಆಗ್ಬೇಕಾದ್ರೆ ಹೇಗ್ ಕಟ್ ಮಾಡ್ಬೇಕು? ಇದು 2, ಸರಿ ಅಲ್ಲ? ಇದು 2, ಇದು 2, ಇದು ಕೂಡ 2. ಎಲ್ಲಾ ಕಡೆ ಹೀಗೆ ಡಿವೈಡ್ ಆಗ್ಬೇಕಾ? ಇಲ್ಲೂ ಕೂಡ ಹಾಗೆ ಆಗುತ್ತಾ? ಇದು 2, 2, 2, 2. ಇಲ್ಲೂ ಕೂಡ 2, 2, 2, 2 ಆಗುತ್ತೆ. ಆದ್ರೆ ಏನಾಗ್ತಿದೆ? ಇದು 4 ಕ್ರಾಸ್ 4 ಕ್ರಾಸ್ 4 ಕ್ಯೂಬ್ ಆಗ್ತಿದೆ, ಸರಿ ಅಲ್ಲ? ಸೊ ಎಷ್ಟಾಗುತ್ತೆ 4 ಕ್ರಾಸ್ 4 ಕ್ರಾಸ್ 4 ಅಲ್ಲಿ? 4 ಕ್ಯೂಬ್ ಎಷ್ಟು? 64, ಸರಿ ಅಲ್ಲ? ಸೊ ಆನ್ಸರ್ ಏನಿಲ್ಲಿ? 64. ಸೊ ನಾವು 8 ನ 2 ಇಂದ ಡಿವೈಡ್ ಮಾಡಿದ್ರೆ ನಮ್ಗೆ ನಂಬರ್ ಆಫ್ ಯಾವ ನಂಬರ್ ನ ಕ್ಯೂಬ್ ಮಾಡ್ಬೇಕಂತ ಸಿಕ್ಕುತ್ತೆ, ಸರಿ ಅಲ್ಲ? ಒಂದು ಲೈನ್ ಅಲ್ಲಿ ಎಷ್ಟು ಕ್ಯೂಬ್ ಗಳಿದೆ ಅಂತ ಸಿಕ್ಕುತ್ತೆ. ಸೊ 4 ಕ್ಯೂಬ್ ಮಾಡ್ಕೊಂಡ್ರೆ ಅಷ್ಟು ಚಿಕ್ಕ ಘನಗಳಿರುತ್ತೆ ಈ ತರ ಪ್ರಶ್ನೆಯಲ್ಲಿ. ಓಕೆ, ಇದು ಕೂಡ ಅದೇ ರೀತಿ ಪ್ರಶ್ನೆ ಇದೆ ನೋಡಿ. 15 ಸೆಂಟಿಮೀಟರ್ ಕ್ಯೂಬ್ ಕೊಟ್ಟಿದ್ದಾರೆ. ಆ 15 ಸೆಂಟಿಮೀಟರ್ ಕ್ಯೂಬ್ ನ 3 ಸೆಂಟಿಮೀಟರ್ ಆಗಿ ಕಟ್ ಮಾಡ್ಬೇಕು. ಹೇಗ್ ಕಟ್ ಮಾಡ್ಬೋದು 3 ಸೆಂಟಿಮೀಟರ್ ಆಗಿ? ಸೊ 3, 3, 3, 3, 3. ಒಟ್ಟು ಎಷ್ಟಾಯ್ತು? 15 ಆಯ್ತು. ಸೊ ಇದು ಏನಾಗುತ್ತೆ? 1, 2, 3, 4, 5. 5 ಕ್ರಾಸ್ 5 ಕ್ರಾಸ್ 5 ಕ್ಯೂಬ್ ಆಗುತ್ತೆ, ಸರಿ ಅಲ್ಲ? 5 ಕ್ರಾಸ್ 5 ಕ್ರಾಸ್ 5. ಸೇಮ್ 13th ಪ್ರಶ್ನೆ ತರನೇ ಇದು ಕೂಡ. ಸೊ ಒಟ್ಟು ಎಷ್ಟು ಚಿಕ್ಕ ಘನಗಳಾಗುತ್ತೆ? ಎಷ್ಟು ಚಿಕ್ಕ ಕ್ಯೂಬ್ಗಳಾಗುತ್ತೆ? 125, ಸರಿನಾ? ಸೊ 14ನೇ ಪ್ರಶ್ನೆಯಲ್ಲಿ ಏನ್ ಮಾಡಿದ್ದಾರೆ? ಇದೇ ಚಿಕ್ಕ ಕ್ಯೂಬ್ ನ 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೇಕು. ಇದು 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 3, 3, 3 ಹಾಗೆ ಮಾಡ್ಕೊಂಡ್ರೆ 5 ಕ್ರಾಸ್ 5 ಕ್ರಾಸ್ 5 ಕ್ಯೂಬ್ ಬರುತ್ತೆ. ಒಟ್ಟು ಚಿಕ್ಕ ಕ್ಯೂಬ್ಗಳು ಎಷ್ಟಾಗುತ್ತೆ? 125 ಆಗುತ್ತೆ. ಯಾಕಂದ್ರೆ 5 ಕ್ಯೂಬ್ ಇಸ್ 125. ಓಕೆ, ಸೊ ಮತ್ತೊಂದು ಪ್ರಶ್ನೆನ ನೋಡಿ. ಇದಕ್ಕೆ ಸ್ವಲ್ಪ ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಯಾವ್ದಾದ್ರು ಒಂದು ಕ್ಯೂಬ್ ತರ ಬಾಕ್ಸ್ ಇದೆ. ಓಕೆ, ನನ್ಗೆ ಇದೊಂದು ಕ್ಯೂಬ್ ತರ ಬಾಕ್ಸ್ ಸಿಕ್ಕಿದೆ, ಬಟ್ ಕ್ಯೂಬಾಯ್ಡ್ ತರ ಇದೆ, ಬಟ್ ಇದನ್ನ ಕ್ಯೂಬ್ ಅಂತ ಅನ್ಕೊಳ್ಳೋಣ, ಸರಿನಾ? ನೋಡಿ ಏನ್ ಕೊಟ್ಟಿದ್ದಾರೆ? A big cube of 64 cubic units volume is cut into small cubes of 1 cubic unit each. Okay, 64 cubic units ನ small cubes ಆಗಿ ಮಾಡಿದ್ರೆ ಅದು ಯಾವ ತರ ಕ್ಯೂಬ್? ಅದು 4 cross 4 cross 4, ಸರಿ ಅಲ್ಲ? Now a layer of small cubes each having 1 cube units of volume is removed from each face of the big cube. ದೊಡ್ಡ ಕ್ಯೂಬ್ ಅನ್ನ ತಗೊಂಡು, ಯಾವ ತರ ಕ್ಯೂಬ್? 4 ಕ್ರಾಸ್ 4 ಕ್ರಾಸ್ 4 ಕ್ಯೂಬ್ ಅನ್ನ ತಗೊಂಡು ಒಂದು ಲೇಯರ್ ನ ಕಟ್ ಮಾಡ್ತಿದ್ದಾರೆ. ಹೇಗ್ ಕಟ್ ಮಾಡ್ತಿದ್ದಾರೆ? ಪೂರ್ತಿ ಫೇಸ್, ಆ ಪೂರ್ತಿ ಕ್ಯೂಬ್ ನ ಫೇಸ್ ಹೋಗ್ಬೇಕು, ಆ ತರ ಕಟ್ ಮಾಡ್ತಿದ್ದಾರೆ, ಸರಿನಾ? ಫೈಂಡ್ ದ ನಂಬರ್ ಆಫ್ ಸ್ಮಾಲ್ ಕ್ಯೂಬ್ಸ್ ರಿಮೈನಿಂಗ್ ಆಫ್ಟರ್ ದ ರಿಮೂವಲ್. ಸೊ ಪ್ರತಿಯೊಂದು ಕಡೆಯಿಂದಾನು ಒಂದ್ ಲೇಯರ್ ನ ತೆಗಿತಿದ್ದಾರೆ. ಆ ತರ ತೆಗೆದ್ರೆ ಎಷ್ಟು ಮಿಕ್ಕಿರುತ್ತೆ ಅಂತ ಕೇಳ್ತಿದ್ದಾರೆ, ಸರಿ ಅಲ್ಲ? ಇಲ್ಲಿ ನೋಡಿ, ಇದನ್ನ 4 ಕ್ರಾಸ್ 4 ಕ್ಯೂಬ್ ಅನ್ಕೊಂಡ್ರೆ ಈ ಕಡೆ ಎಷ್ಟಿರುತ್ತೆ? ಒಟ್ಟು 16 ಇರುತ್ತೆ, ಸರಿ ಅಲ್ಲ? 16 ನ ಕಟ್ ಮಾಡ್ತಿದ್ದಾರೆ. 16 ಹೋಯ್ತಾ? 16 ಇಲ್ಲಿ ಬರ್ಕೊಳ್ಳೋಣವಾ? ಒಟ್ಟು ಟೋಟಲ್ ಎಷ್ಟಿರುತ್ತೆ? 64 ಇರುತ್ತೆ. 64 ಅಲ್ಲಿ ಎಷ್ಟು ಹೋಗ್ತಿದೆ? 16 ಹೋಗ್ತಿದೆ. ಫಸ್ಟ್ ಈ ಕಡೆ 16 ಹೋಗ್ತಿದೆ, ಪ್ಲಸ್ ಈ ಕಡೆ ಎಷ್ಟು ಹೋಗುತ್ತೆ? ಈ ಕಡೆನು 16 ಹೋಗುತ್ತೆ, ಸರಿ ಅಲ್ಲ? ಈ ಕಡೆ 16 ಈ ಕಡೆ 16 ಹೋದ್ಮೇಲೆ ಮೇಲೆ ಎಷ್ಟು ಮಿಕ್ಕಿರುತ್ತೆ? 8 ಮಿಕ್ಕಿರುತ್ತೆ, ಸರಿ ಅಲ್ಲ? ಈ ಕಡೆ 4 ಹೋಯ್ತು ಮೇಲೆ, ಈ ಕಡೆ ಮೇಲೆ 4 ಹೋಯ್ತು, ಪೂರ್ತಿಯಾಗಿ ಒಟ್ಟು 16 ಹೋಯ್ತು. ಸೊ 4 ಹೋದ್ರೆ
ಒಟ್ಟು 16 ಅಲ್ಲಿ 8 ಹೋಗುತ್ತೆ, 8 ಮಿಕ್ಕಿರುತ್ತೆ, ಸರಿ ಅಲ್ಲ. ಸೊ 8 ಪ್ಲಸ್ ಕೆಳಗಡೆ ಕೂಡ ಹಾಗೆ 8 ಮಿಕ್ಕಿರುತ್ತೆ, ಆ 8ನ ತೆಗೆದಿದೀವಿ. ಈಗ ಈ ಕಡೆ ಆಯ್ತು, ಈ ಕಡೆ ಆಯ್ತು, ಮೇಲೆ ಆಯ್ತು, ಕೆಳಗಾಯ್ತು, ಈ ಕಡೆ ಮತ್ತೆ ಈ ಕಡೆ ಎಷ್ಟು ಮಿಕ್ಕಿರುತ್ತೆ? ಇವಾಗ ಮೇಲೆ ಹೋಯ್ತು, ಕೆಳಗಡೆ ಹೋಯ್ತು, ಇಲ್ಲೂ ಹೋಯ್ತು. ಸೊ ಮೇಲೆ 2 ಇತ್ತು, 2 ಹೋಯ್ತು, ಸರಿಯಲ್ಲ. ಸೊ ಕೆಳಗಡೆ ಕೂಡ 2 ಹೋಯ್ತು, ಈ ಕಡೆ 4 ಹೋಯ್ತು, ಸರಿನಾ. ಮಧ್ಯದಲ್ಲಿ ಎಷ್ಟು ಮಿಕ್ಕಿರುತ್ತೆ? 4 ಮಿಕ್ಕಿರುತ್ತೆ, ಸರಿಯಲ್ಲ. ಈ ಕಡೆ 4 ಇರುತ್ತೆ, ಹಿಂದೆ 4 ಇರುತ್ತೆ, ಸರಿಯಲ್ಲ. ಸೊ ಎಷ್ಟು ಹೋಗ್ಬೇಕು ಇನ್ನು ಸೈಡ್ ಅಲ್ಲಿ? 4 ಪ್ಲಸ್ 4, 6 ಕಡೆ ಹೋಯ್ತಾ? ಕ್ಯೂಬ್ಗೆ ಎಷ್ಟು ಫೇಸಸ್ ಇರುತ್ತೆ? 6 ಫೇಸಸ್. 1 2 3 4 5 6, 6 ಕಡೆ ಇಷ್ಟಿಷ್ಟು ಹೋಗ್ತಿದೆ, ಸರಿಯಲ್ಲ. ಸೊ ಒಟ್ಟು ಎಷ್ಟು ಹೋಗ್ತಿದೆ ಇಲ್ಲಿ? 16 ಪ್ಲಸ್ 16 32, 32 ಪ್ಲಸ್ 8 40, 40 ಪ್ಲಸ್ 8 48, 48 ಪ್ಲಸ್ 8 56, ಸರಿಯಲ್ಲ. 64 ಅಲ್ಲಿ 56 ಹೋಗ್ತಿದೆ, ಎಲ್ಲಾ ಕಡೆನೂ ಲೇಯರ್ಸ್ ತೆಗಿತಿದ್ದಾರೆ. 56 ಹೋದ್ರೆ ಏನ್ ಮಿಕ್ಕಿರುತ್ತೆ? 8 ಕ್ಯೂಬ್ಸ್ ಮಾತ್ರ ಮಿಕ್ಕಿರುತ್ತೆ ಮಧ್ಯದಲ್ಲಿ, ಸರಿಯಲ್ಲ. ಸೊ ಆನ್ಸರ್ ಬಂದು 8. ಇದನ್ನ ಹಾಗೆ ಕೂಡ ಇಮ್ಯಾಜಿನ್ ಮಾಡ್ಕೋಬಹುದು. ಎಲ್ಲಾ ಕಡೆ ಮೇಲೆ ಇರೋ ಎಲ್ಲಾ ಲೇಯರ್ಸ್ ಹೋಗ್ಬಿಟ್ರೆ ಮಧ್ಯದಲ್ಲಿ ಎಷ್ಟು ಮಿಕ್ಕಿರುತ್ತಪ್ಪ? ಮಧ್ಯದಲ್ಲಿ 8 ಮಾತ್ರ ಮಿಕ್ಕಿರುತ್ತೆ, ಈ ಕಡೆ 4 ಆ ಕಡೆ 4, ಸರಿಯಲ್ಲ. ಸೊ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಈ ಪ್ರಶ್ನೆನ ಆನ್ಸರ್ ಮಾಡಕ್ಕೆ ನೀವು ಕ್ಯೂಬ್ ನ ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ. ಲೇಯರ್ ಕಟ್ ಮಾಡಿದಾಗ ಕ್ಯೂಬ್ ನ ತಲೆಯಲ್ಲೇ ಲೇಯರ್ಸ್ ನ ಕೂಡ ಕಟ್ ಮಾಡ್ಬೇಕಾಗುತ್ತೆ ಹಾಗೆ. ಸೊ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು. ರೂಬಿಕ್ಸ್ ಕ್ಯೂಬ್ ನ ತಗೊಂಡು ಹೇಗೆ ಎಷ್ಟಿರುತ್ತೆ, ಕಾರ್ನರ್ ಪೀಸ್ ಅಂದ್ರೆ ಏನು, ಮಧ್ಯದಲ್ಲಿ ಮಿಡ್ಲ್ ಪೀಸ್ ಅಂದ್ರೆ ಏನು, ಅದೆಲ್ಲ ನೋಡ್ಕೋಬೇಕಾಗುತ್ತೆ ಅನ್ಸತಿ. ಅದು ಕೂಡ ನೋಡೋಣ, ಸರಿನಾ. ಸೊ ಬೇರೆ ಏನಾದ್ರೂ ಡೌಟ್ ಇದ್ರೆ, ಬೇರೆ ಏನಾದ್ರೂ ಕ್ವೆಶನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಯಾವಾಗ್ಲೂ ಹೇಳೋದಾದ್ರೆ. ಮತ್ತೆ ಪ್ರಶ್ನೆಗಳನ್ನ ನೀವೇ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಬಂದಿಲ್ಲ ಅಂದ್ರೆ ನೋಡಿ, ಬಂದ್ರುನು ಯಾವ ತರ ಲಾಜಿಕ್ ಯೂಸ್ ಮಾಡ್ತಿದ್ದಾರೆ ಅಂತ ನೋಡಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು, ನಮಸ್ಕಾರ.